ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಬೇಗುದಿ ಹೆಚ್ಚಾಗ್ತಾ ಇದೆ. ಈಶ್ವರಪ್ಪರ ಬೆನ್ನಲ್ಲೇ ಇದೀಗ ಸದಾನಂದ ಗೌಡ್ರು ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿವಿಎಸ್ ಅಸಮಾಧಾನದ ಎಕ್ಸ್ಕ್ಲೂಸಿವ್ ಇಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸದಾನಂದ ಗೌಡ. ಕಾಂಗ್ರೆಸ್ ನಾಯಕರು ನನ್ನನ್ನ ಸಂಪರ್ಕಿಸಿದ್ರು ಅಂತ ಹೇಳಿ ಡಿವಿಎಸ್ ಹೇಳಿದ್ರು. ಇದರ ಬೆನ್ನಲ್ಲೇ ಮನವೊಲಿಕೆಗೆ ಹೈಕಮಾಂಡ್ ಕೂಡ ಮುಂದಾಗಿದೆ. ಆದರೆ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಡಿವಿ ಸದಾನಂದ ಗೌಡ. ಒಂದಷ್ಟು ದಿನಗಳಿಂದಲೂ ಕೂಡ ಡಿವಿ ಸದಾನಂದ ಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ರೆ ಒಂದ್ ಕಡೆ ಹೈಕಮಾಂಡ್ ಈಗ ಕಸರತ್ತನ್ನ ನಡೆಸ್ತಾ ಇದೆ ಸದಾನಂದ ಗೌಡರ ಮನವೊಲಿಸೋದಕ್ಕೆ. ಈ ಹಿಂದೆನೂ ಕೂಡ ಅವರು ಸಾಕಷ್ಟು ಬಾರಿ ಬಿಜೆಪಿಯ ವಿರುದ್ಧವೇ ಹರಿಹಾಯ್ದಿದ್ರು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಮತ್ತೆ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ ಅನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಸದಾನಂದ ಗೌಡ ಅವರ ಮುಂದಿನ ನಿರ್ಧಾರವಾದ್ರೂ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಹಿಂದೆ ಕಾಂಗ್ರೆಸ್ನವರು ನಮ್ಮನ್ನ ಸಂಪರ್ಕ ಮಾಡಿದ್ದು ನಿಜ, ಮಾತುಕತೆಗಳು ಕೂಡ ಆಗಿದೆ, ಎಲ್ಲವನ್ನ ನಾನು ಇವತ್ತು ತಿಳಿಸ್ತೇನೆ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಡಿವಿ ಸದಾನಂದ ಗೌಡರು. ಅದರಂತೆ ಬಿಜೆಪಿ ಹೈಕಮಾಂಡ್ ಕೂಡ ಸದಾನಂದ ಗೌಡರ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಡ್ತಾ ಇರುವಂತದ್ದು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಸಮಾಧಾನಿತರ ಸಂಖ್ಯೆ. ಈಶ್ವರಪ್ಪ, ರಮೇಶ್ ಕತ್ತಿ, ಸಿಟಿ ರವಿ, ಮಾಧುಸ್ವಾಮಿ, ಶೆಟ್ಟರ್, ಸುಮಲತಾ ಕೂಡ ಬಿಜೆಪಿ ಮೇಲೆ ಕೊತ ಅಂತ ಕುದಿತಾ ಇದ್ದಾರೆ. ಇಂದು ಸುಮಲತಾ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ. ಟಿಕೆಟ್ ಸಿಗದೆ ಇದ್ರೆ ರೆಬೆಲ್ ಲೇಡಿ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಮತ್ತೊಂದು ಕಡೆ ಕುತೂಹಲವನ್ನ ಕೆರಳಿಸಿದೆ ಅಸಮಾಧಾನಿತರ ನಡೆ. ಒಂದ್ ಕಡೆ ಸದಾನಂದ ಗೌಡರು ಇವತ್ತು ಸುದ್ದಿಗೋಷ್ಠಿ ಕರೆದಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಈಶ್ವರಪ್ಪನವರು, ರಮೇಶ್ ಕತ್ತಿ, ಸಿಟಿ ರವಿ, ಮಾಧುಸ್ವಾಮಿ ಇವರೆಲ್ಲರೂ ಕೂಡ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಅದೇ ರೀತಿಯಾಗಿ ಶೆಟ್ಟರ್ ಅವರು, ಸುಮಲತಾ ಕೂಡ ಬಿಜೆಪಿ ಮೇಲೆ ಕೆಂಡ ಕಾರ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಸುಮಲತಾ. ಆದ್ರೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಅವರ ನಡೆ ಇನ್ನಷ್ಟು ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ. ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೀಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಸುರೇಶ್, ಸದಾನಂದ ಗೌಡರು ಬಿಜೆಪಿಯನ್ನ ತೊರೆದು ಕೈ ಹಿಡಿತಾರಾ ಅನ್ನುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಇದೀಗ ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನ ಕರೆದಿರೋದು ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ರೆಬೆಲ್ ನಾಯಕರು ಈಗಾಗಲೇ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಸುಮಲತಾ ಅವರ ಮುಂದಿನ ನಡೆ ಏನು? ಈಗಾಗಲೇ ಶಾ ಅವರು ಕರೆದಿದ್ದಾರೆ ಅವ್ರನ್ನ ಭೇಟಿ ಆಗೋದಕ್ಕೆ. ಇದೆಲ್ಲದರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸುರೇಶ್. ಸದ್ಯ ಸದಾನಂದ ಗೌಡರ ನಡೆ ಭಾಳ ನಿಗೂಢವಾಗಿರ್ತಕ್ಕಂಥದ್ದು. ಈಗ ಈಶ್ವರಪ್ಪನ ನಂತರ ಹೈಕಮಾಂಡ್ ನಾಯಕರಿಗೆ ಮತ್ತೋರ್ವ ನಾಯಕನ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಮಾಜಿ CM ಆಗಿರ್ತಕ್ಕಂಥವ್ರು, ಮಾಜಿ ಕೇಂದ್ರ ಸಚಿವರಾಗಿದ್ದಂಥವ್ರು ಅಷ್ಟು ಲಘುವಾಗಿ ಅವರನ್ನು ಕೂಡ ಪರಿಗಣಿಸೋದಕ್ಕಾಗೋದಿಲ್ಲ, ಜೊತೆಗೆ ಅಷ್ಟು ಉಡಾಫೆ ಕೂಡ ಮಾಡೋದಕ್ಕಾಗೋದಿಲ್ಲ ಈ ವಿಚಾರವಾಗಿ. ಹೀಗಾಗಿ ನಿನ್ನೆ ಸದ್ಯ ಸದಾನಂದ ಗೌಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ರಾಜ್ಯ ನಾಯಕರು ಮಾಡಿದರು. ಆದರೆ ಆ ರಾಜ್ಯ ನಾಯಕರ ಒಂದು ಪ್ರಯತ್ನ ವಿಫಲ ಆಗಿರ್ತಕ್ಕಂಥದ್ದು. ಅಂದರೆ ಸದಾನಂದ ಗೌಡರು ಹೈಕಮಾಂಡ್ ನಾಯಕರಿಗೆ ಸಂಧಾನಕ್ಕೆ ಬಂದಂತಹ ರಾಜ್ಯ ಮುಖಂಡರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. 2 ದಿನಗಳ ಡೆಡ್ಲೈನನ್ನು ಕೊಟ್ಟಿರ್ತಕ್ಕಂಥದ್ದು. 2 ದಿನದ ಒಳಗಡೆಗೆ ಏನು ಹೈಕಮಾಂಡ್ ನಾಯಕರು ನನಗೆ ತೃಪ್ತಿ ಹೊಂದುವಂತೆ, ಅಂದರೆ ನನಗೆ ಸಮಾಧಾನ ಆಗುವಂತೆ ಸ್ಥಾನಮಾನದ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದೆ. ಆದರೆ ನಾನು ಖಂಡಿತವಾಗಲೂ ಪಕ್ಷದಲ್ಲಿ ಉಳಿತೇನೆ, ಪಕ್ಷವನ್ನು ಬಲಪಡಿಸ್ತೇನೆ, ಅಥವಾ ಯಾವುದೇ ರೀತಿಯ ಒಂದು ಅಂದರೆ ಯಾವುದೇ ಒಂದು ಸೂಚನೆಯೂ ನೀಡದೆ ನಮ್ಮ ಸಂಪರ್ಕಕ್ಕೆ ಪ್ರಯತ್ನವೂ ಕೂಡ ಮಾಡದೇ ಇದ್ದೇ. ಆದರೆ ಖಂಡಿತವಾಗಲೂ ಕೂಡ ನಾನು ನನ್ನ ದಾರಿಯನ್ನು ನೋಡ್ಕೋಬೇಕಾಗತ್ತೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ನನ್ನ ಸಂಪರ್ಕ ಮಾಡಿರ್ತಕ್ಕಂಥದ್ದು ನಿಜ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ನಾನು ಸೇರ್ಪಡೆಯಾಗಿ ಬೆಂಗಳೂರು ಉತ್ತರದಿಂದಲೇ ಸ್ಪರ್ಧೆಯನ್ನು ಮಾಡ್ತೇನೆ ಅಂತಕ್ಕಂತಹ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ 2 ದಿನಗಳ ಡೆಡ್ಲೈನನ್ನು ನೀಡಿ ಕಳಿಸಿರ್ತಕ್ಕಂಥದ್ದು. ಇದು ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಸೊ ಹೀಗಾಗಿ 2 ದಿನಗಳ ಕಾದು ನೋಡುವ ತಂತ್ರ ಏನಿದೆ ರಮ್ಯಾ, ಈ 2 ದಿನಗಳ ಕಾದು ನೋಡುವ ತಂತ್ರದಲ್ಲಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಸದಾನಂದ ಗೌಡರ ಒಂದು ನಿರ್ಧಾರ ನಿಂತಿರ್ತಕ್ಕಂಥದ್ದು.
ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿರ್ತಕ್ಕಂಥದ್ದು ಬಹುತೇಕ ಖಚಿತ. ಸೊ ಈಗಾಗಲೇ ಇದನ್ನು ಬಹಿರಂಗವಾಗಿ ಸದಾನಂದಗೌಡರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಸುರೇಶ್, ಮತ್ತೊಂದು ಕಡೆ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಸುಮಲತಾ ಅವರು. ಇನ್ ಕೇಸ್ ಟಿಕೆಟ್ ಕೈ ತಪ್ಪಿದ್ರೆ ಸುಮಲತಾ ಅವರ ಮುಂದಿನ ನಡೆಯೇನು, ಈ ಕುರಿತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಖಂಡಿತವಾಗ್ಲೂ ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ದಿನೇ ಅಂದರೆ ಕಗ್ಗಂಟ ಆಗ್ತಾ ಇರ್ತಕ್ಕಂಥದ್ದು ಟಿಕೆಟ್ ವಿಚಾರವಾಗಿ. ಇದು ಎಲ್ಲೋ ಒಂದು ಕಡೆ ಪಕ್ಷದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕೇವಲ ಪಕ್ಷದ ನಾಯಕರಿಗಷ್ಟೇ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಕೂಡ ಮುಖಂಡರಿಗೂ ಕೂಡ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕಳೆದ 2 ದಿನಗಳ ಹಿಂದೆಯೇ ಸುಮಲತಾ ಅವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರ ಭೇಟಿಗೆ. ಸೊ ಹೀಗಾಗಿ ಇವತ್ತು ಬಹುತೇಕ ಅಮಿತ್ ಶಾ ಅವರನ್ನ ಭೇಟಿಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಭೇಟಿಗೂ ಕೂಡ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಒಂದು ಮಾಹಿತಿ. ಇವತ್ತಿನ ಒಂದು ಅಮಿತ್ ಶಾ ಅವರ ಜೊತೆಗಿನ ಭೇಟಿ ಏನಿದೆ, ಇಲ್ಲಿ ಇವತ್ತು ಅಂದರೆ ಕ್ಷೇತ್ರದ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಮಂಡ್ಯ ಕ್ಷೇತ್ರದ್ದು. ಕಾರಣ ಇಷ್ಟೇನೇ, ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಅದಾದ ನಂತರ ಈಗ ಸುಮಲತಾ ಅವರ ಅಭಿಪ್ರಾಯ ಮತ್ತು ಸುಮಲತಾ ಅವರ ಮನವೊಲಿಕೆಯ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಹುತೇಕವಾಗಿ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರದ BJP ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಬಹುತೇಕವಾಗಿ JDS ತೆಕೆಗೆ ಮಂಡ್ಯ ಟಿಕೆಟ್ ನೀಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಒಂದು ನಡೆ ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ ಇರತಕ್ಕಂಥದ್ದು. ಕಾರಣ ಇಷ್ಟನ್ನೇ, ಇಬ್ಬರೂ ಕೂಡ ಅಂದರೆ ಒಂದು ಕಡೆ JDS ನಾಯಕರು, ಮತ್ತೊಂದು ಕಡೆ ಸುಮಲತಾ, ಇಬ್ಬರೂ ಕೂಡ ನಾ ಬಿಡೆ ನೀ ಕೊಡೆ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕೆಂದರೆ ಇಬ್ಬರೂ ಕೂಡ ಯಾರೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಈಗಾಗಲೇ ಇದೇ ವಿಚಾರವಾಗಿ ಸುಮಲತಾ ಕೂಡ ಪಟ್ಟನ್ನು ಸಡಿಲಿಸದೆ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ರಮ್ಯಾ, ಯಾವುದೇ ಕಾರಣಕ್ಕೂ ನನ್ನ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡುವಂತಹ ಮಾತೇ ಇಲ್ಲ ಅಂತಕ್ಕಂಥದ್ದು. ಹಾಗಿದ್ರೆ ಒಂದು ವೇಳೆ BJPಯಿಂದ ಅಧಿಕೃತವಾಗಿ ಅಂದರೆ ಟಿಕೆಟ್ ಸಿಗದೆ ಹೋದರೆ, ಹಾಗಿದ್ರೆ ಬಂಡಾಯದಿಂದ ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಇವತ್ತು ಅಮಿತ್ ಶಾ ಹಾಗೆ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತಹ ತೀರ್ಮಾನ ಅಮಿತ್ ಶಾ ಮತ್ತೆ ಕಾದು ನೋಡೋಣ BJP ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ, ಯಾವ ರೀತಿಯಾಗಿ ಅಸಮಾಧಾನಿತರ ಮನವೊಲಿಸುತ್ತೆ ಅಂತ ಹೇಳಿ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.